ಇವತ್ತು ನಮ್ಮ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಜನರೊಂದಿಗೆ ಜನತಾದಳದ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿಮ್ಮ ಎಲ್ಲರ ನೆಚ್ಚಿನ ಯುವ ನಾಯಕರು ನಮ್ಮ ಪಕ್ಷದ ಬಹುಶಃ ಸಾರಥಿ ಪಕ್ಷದ ಅಂತ ಹೇಳಿದರೆ ಸುಳ್ಳಲ್ಲ. ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕೊಟ್ಟು ಮುಂದಿನ ದಿನದಲ್ಲಿ ಬೃಹತ್ತಾಗಿ ನಮ್ಮ ಪಕ್ಷ ಈ ರಾಜ್ಯದ ಒಂದು ಅಧಿಕಾರವನ್ನು ಹಿಡಿಯೋ ನಿಟ್ಟಿನಲ್ಲಿ ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಸಮರ್ಪಕವಾಗಿ ನಿಭಾಯಿಸ್ತಾ ಇದ್ದಾರೆ. ಇವತ್ತಿನ ಈ ಸಭೆಗೆ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ಮತ್ತೋರ್ವರು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ MLCನೂ ಹೌದು, ಆತ್ಮೀಯರು ಹೌದು, ನಮ್ಮ ಭೋಜೇಗೌಡರು. ಬಹುಶಃ ಅವ್ರ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಎಲ್ಲಿ ಕೇಳಿದ್ರು ಭೋಜೇಗೌಡ್ರದ್ದು ವೋಟ್ ಫಿಕ್ಸ್ ಇದೆ ಮೇಡಮ್ ಅಂತ ಹೇಳ್ತಿದ್ರು ನನಗೆ. ಇವತ್ತು ಅವರು ಸಹ ಇವತ್ತು ಈ ಸಭೆಯಲ್ಲಿದ್ದಾರೆ. ಮತ್ತೋರ್ವರು ನಮ್ಮ ಸ್ನೇಹಿತರು, ಆತ್ಮೀಯರು, ದೇವದುರ್ಗ ಕ್ಷೇತ್ರದ ಶಾಸಕಿನೂ ಹಾಗೂ ನಾವೆಲ್ಲರೂ ಹೇಳ್ತಿರ್ತಾರೆ ನಮ್ಮ ಕ್ಷೇತ್ರದಲ್ಲಿ ಮಾತಾಡ್ತಾ ಇರ್ಬೇಕಾರೆ ಒನ್ಕೆ ಒಬ್ಬವ ನಮ್ಮ ಪಕ್ಷದಲ್ಲಿ ಒಬ್ಬರು ಇದ್ದಾರಪ್ಪ, ಶ್ರೀಮತಿ ಕರಿಯಮ್ಮನವರು ಅಂತ ಹೇಳಿ ಅವರು ಸಹ ಇವತ್ತು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಕಡೆದ ಗೋಪಾಲಣ್ಣವರು, ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾದಂಥ ರಶ್ಮಿ ರಾಮೇಗೌಡರು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಗೀತಾ ಸತೀಶ್ ಅವರು, ಮತ್ತು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಸತೀಶ್ ಅವರು, ಕಾರ್ಯಾಧ್ಯಕ್ಷರಾದಂತಹ ಕಾಂತರಾಜ್ ಅವರು, ಎಲ್ಲ ವಿವಿಧ ಘಟಕದ ಎಲ್ಲ ನನ್ನ ಆತ್ಮೀಯ ಘಟಕದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಓಡಾಡ್ತಕ್ಕಂಥ ಎಲ್ಲರೂ, ಮಾಜಿ APMCಯ ಸದಸ್ಯರು, ಮಾಜಿ APMCಯ ಸದಸ್ಯರ ಜೊತೆಗೆ ಕಾರ್ಪೊರೇಟರ್ಸು, ವಿವಿಧ ಘಟಕದ ಎಲ್ಲರೂ ಇವತ್ತು ತಮ್ಮೆಲ್ಲರ ಶ್ರಮದ ಫಲ ಕೇವಲ ಒಂದು ವಾರದಲ್ಲಿ ತಾವೆಲ್ಲ ಇಷ್ಟೊಂದು ಜನಗಳನ್ನು ಓಡಾಡಿ ತಾವೆಲ್ಲ ಈ ಜನನಲ್ಲಿ ಸೇರಿಸೋದಕ್ಕೆ ಕಾರಣಕರ್ತರಾಗಿರ್ತಂಥ ನನ್ನ ಪಕ್ಷದ ಎಲ್ಲ ಆತ್ಮೀಯ ಪ್ರಮುಖರು, ಕಾರ್ಯಕರ್ತರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು, ಎಲ್ಲರಿಗೂ ಒಳಗಡೆ ಜಾಗ ಸಾಲ್ತಿಲ್ಲ, ಹೊರಗಡೆನೂ ಇದ್ದೀರಾ, ಹೊರಗಡೆ ಇರ್ತಕ್ಕಂಥವ್ರು ನಮ್ಮನ್ನು ನೆನಪಾರಿದ್ದೀರಾ ಅನ್ಬೇಡಿ. ನಿಮಗೂ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ತಾವು LED ವಾಲಲ್ಲಿ ನಮ್ಮನ್ನೆಲ್ಲ ನೋಡ್ತಾ ಇದ್ದೀರಾ, ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂಥೇಳಿ ಗೊತ್ತು. ಕ್ಷಮೆ ಇರಲಿ, ನಮಗೆ ತುಂಬ ದೊಡ್ಡ ವೇದಿಕೆಯನ್ನು ಮಳೆಯಿಂದ ಹೆದರ್ಕೊಂಡು ನಾವು ತುಂಬ ದೊಡ್ಡ ಮಾಡೋಕ್ಕೆ ಹೋಗಲಿಲ್ಲ. ತಮ್ಮೆಲ್ಲರ ಈ ಆತ್ಮೀಯತೆಯ, ತಮ್ಮೆಲ್ಲರ ಈ ಪ್ರೀತಿಯ ಒಂದು ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿರ್ತೀನಿ. ಈ ಕ್ಷೇತ್ರಕ್ಕೆ ನನಗೆ 2ನೇ ಬಾರಿ ಕ್ಷೇತ್ರಕ್ಕೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಆದರೆ ತಮಗೆ ಗೊತ್ತಿರೋ ಹಾಗೆ ಸರ್ಕಾರ ನಡ್ಕೊಳ್ತಕ್ಕಂತಹ ರೀತಿಗಳು, ಕೊಡ್ತಕ್ಕಂಥ ಅನುದಾನದ ಕೊರತೆ ಯಾವ ರೀತಿ ಇದೆ ಅನ್ನೋದು ತಮಗೂ ಗೊತ್ತಿದೆ. ಆದರೂ ತಾವು ಅದನ್ನೆಲ್ಲ ಸೈಡಿಗಿಟ್ಟು ಮೇಡಮ್ ಅವ್ರಿಗೆ ಅನಿವಾರ್ಯತೆ ಇದೆ, ಅನುದಾನದ ಕೊರತೆ ಇದೆ ಅನ್ನೋದನ್ನು ತಮ್ಗೆ ಚೆನ್ನಾಗಿ ಗೊತ್ತು ಮಾಡ್ಕೊಂಡಿದ್ದೀರಾ. ಆ ನಿಟ್ಟಿನಲ್ಲಿ ತಾವು ನನಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಟ್ಟು ಇವತ್ತೂ ಸಹ ನನ್ನ ಜೊತೆಗೆ ಒಂದು ಆತ್ಮೀಯತೆಯಿಂದ ಇದ್ದು ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ನಾನು ನಿಮಗೆ ಎಷ್ಟು ಧನ್ಯವಾದಗಳನ್ನ, ಎಷ್ಟೇ ಚಿರಋಣಿಯಾಗಿರ್ತೀನಿ ಅಂತ ಎಷ್ಟು ಹೇಳಿದರೂ ಅದು ಸಾಲದು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ನಮ್ಮ ಪಕ್ಷದ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಪಕ್ಷದ ಒಂದು ಸಂಘಟನೆಗೆ ಇವತ್ತು ಹೊರಟಿದ್ದಾರೆ. ಅವರು ಎಲ್ಲಿ ಹೋಗ್ತಾರೋ ಎಲ್ಲ ಕಡೆಗೂ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನೋಡೋದಕ್ಕೆ ಭಾಳ ಯುವಕರು, ಬಹುಶಃ ಬರೀ ಒಂದು ಮೆಸೇಜ್ ಮೂಲಕ ಇವತ್ತು ಯುವಕರನ್ನ ಯಾರನ್ನೂ ಸಹ, ಮತ್ತು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯಾರಿಗೂ ಸಹ ನಾವು ಬಂದ್ರಪ್ಪ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನು ದುಡ್ಡು ಕೊಡ್ತೀವಿ, ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಯಾರಿಗೂ ಹೇಳಿಲ್ಲ. ಆದರೆ ತಾವೆಲ್ಲರ ಒಂದು ವಿಶ್ವಾಸ, ಆತ್ಮೀಯತೆಯನ್ನು ಇಟ್ಕೊಂಡು ವಿಶೇಷವಾಗಿ ನಿಖಿಲ್ ಅವರನ್ನು ನೋಡಬೇಕು, ಅವರ ಸಾರಥ್ಯ ನಮ್ಮ ಪಕ್ಷಕ್ಕೆ ಇವತ್ತು ತಗೊಂಡಿದ್ದಾರೆ, ಅವರಿಗೆ ನಾವು ಬೆಂಬಲಿಸಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ತಾವೆಲ್ಲ ಶ್ರಮ ವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲ ಕಾರಣಕರ್ತರಾಗಿದ್ದೀರಾ. ಈ ಕ್ಷೇತ್ರಕ್ಕೆ ನನಗೆ ಇನ್ನೊಂದು ಸರಿ ತಾವು ಅವಕಾಶ ಕೊಟ್ಟಿರೋದು ಬಹುಶಃ ಕಳೆದ ಬಾರನೇ ನಮ್ಗೆ ಆಗ್ತಿತ್ತು, ಆದರೆ ಯಾವುದ್ಯಾವುದೋ ಒಂದು ಕಾರಣದಿಂದ ಈ ಕ್ಷೇತ್ರನ ಕಳ್ಕೊಂಡ್ವಿ. ಆದರೂ ನಂತರದಲ್ಲಿ ನಮಗೆ ಆಕ್ಸಿಡೆಂಟ್ ಆಯಿತು, ಅದಾಯಿತು. ಅದರ ನಂತರದಲ್ಲೂ ನಮ್ಮ ವಿರೋಧಿಗಳು ಆ ಎಮ್ಮಂಗೆ ಆಕ್ಸಿಡೆಂಟ್ ಆಗಿದೆ, ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಓಡಾಡುತ್ತೆ, ಆ ಎಮ್ಮನ ಕೈಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದೊಂದು ಅಜೆಂಡಾ ಹೇಳ್ಕೊಂಡು ಹೋದರು. ಆದರೆ ಜನ ತಾವು ತೀರ್ಮಾನ ಮಾಡಿದ್ರು, ಆ ಜನರ ಮನಸ್ಸನ್ನು ನಮ್ಮನ್ನು ಹೊರಗೆ ಹಾಕೋಕ್ಕೆ ತಮ್ಮಿಂದ ಸಾಧ್ಯವಾಗಲಿಲ್ಲ. ಹಾಗಾಗಿ ಈ ಕ್ಷೇತ್ರಕ್ಕೆ ನಾನು ಎಷ್ಟೇ ಸೇವೆ ಸಲ್ಲಿಸಿದ್ರು, ಎಷ್ಟೇ ನೆನೆಸ್ಕೊಂಡ್ರು ಸಾಲದು. ಆ ನಿಟ್ಟಿನಲ್ಲಿ ತಮ್ಮ ಪ್ರೀತಿ, ವಿಶ್ವಾಸ ಏನು ಇವತ್ತು ಯುವಕರು, ನಮ್ಮ ಮಹಿಳೆಯರು, ಊರಿನ ಗ್ರಾಮಸ್ಥರು ಇರ್ಬೋದು, ಎಲ್ಲರೂ ಹಿರಿಯರು ಎಲ್ಲರೂ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ
ಈ ಗ್ರಾಮದ ಮಲ್ಲಾಪುರ ಗ್ರಾಮದವರು ಚೌಲ್ಟ್ರಿಯನ್ನು ತುಂಬ ಒಳ್ಳೆಯ ಒಂದು ಚೌಲ್ಟ್ರಿನ ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಮೀಟಿಂಗಲ್ಲಿ ಕೂತ್ಕೊಂಡಾಗ ಇಲ್ಲ ಈ ಚೌಲ್ಟ್ರಿನೇ ಸೂಕ್ತ, ಮಳೆಗಾಲ ಹೇಗೆ ಬರುತ್ತೋ ಹೇಳೋಕ್ಕಾಗಲ್ಲ ಅಂಥೇಳಿ ತೀರ್ಮಾನ ತಗೊಂಡು ಹಿಟ್ಟಿನಲ್ಲಿ ಪಾಪ ತಾವೆಲ್ಲ ಭಾಳಷ್ಟು ಆಸೆಯಿಂದ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾರೆ, ಕುಮಾರಣ್ಣರು ಮಗ ಬರ್ತಾರೆ, ದೇವೇಗೌಡರು ಮೊಮ್ಮಗ ಬರ್ತಾರೆ ಅನ್ನೋ ಒಂದು ಪ್ರೀತಿಯಿಂದ ಇವತ್ತು ನಮಗೆ ಚೌಲ್ಟ್ರಿನ ಗ್ರಾಮಸ್ಥರು ಬಹುಶಃ ನಂದೇ ರಾಜಕಾರಣದ ಫಂಕ್ಷನ್ನು ಅನಿಸುತ್ತೆ, ಇಷ್ಟು ದೊಡ್ಡದ ಮಟ್ಟದಲ್ಲಿ ನಡೀತಕ್ಕಂಥದ್ದು ಕೊಟ್ಟಿದ್ದೀರಾ. ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದ ನಿಖಿಲ್ ಕುಮಾರಸ್ವಾಮಿಯವರಿಗೆ ಮುಂದಿನ ದಿನದಲ್ಲಿ ಈ ರಾಜ್ಯದಲ್ಲಿ ಉನ್ನತವಾದ ಅಧಿಕಾರಿಗಳು ಪದವಿಗಳು ಖಂಡಿತ ಸಿಗುತ್ತೆ. ತುಂಬ ನಮ್ಮ ರಾಜ್ಯದ ಎಲ್ಲ ಜನತೆಯ ಆಶೀರ್ವಾದ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರ ಮೇಲಿದೆ. ಕುಮಾರಣ್ಣರ ಆಡಳಿತ ನಮ್ಮೆಲ್ಲರ ಎದುರುಗಡೆಗಿದೆ. ಅವ್ರು ಕೊಟ್ಟಿರ್ತಕ್ಕಂಥ 20 ತಿಂಗಳದ ಆಡಳಿತ ಏನಿದೆ ತಾವು ನೋಡಿದ್ದೀರ. ಯಾವತ್ತೂ ಏನಾದರೂ ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ ಕುಮಾರಣ್ಣ ಫಸ್ಟು ರೈತರ ಬಗ್ಗೆನೇ ರೈತರ ಒಂದು ಸಾಲ ಮನ್ನಾವನ್ನು ಏನಾದರೂ ಇವತ್ತು ಮಾಡಿಕೊಟ್ಟಿದ್ದಾರೆ. 25,000 ಕೋಟಿಯಷ್ಟು ರೈತರ ಸಾಲ ಮನ್ನಾ ಮಾಡಿಕೊಟ್ರು. ಮತ್ತು ಅದನ್ನೇ ಏನಾದರೂ ಇವತ್ತು ಅಲ್ಲಿ ಹೋಗಿದ್ದಾರೆ. ನಮ್ಮ ಅದೃಷ್ಟ ಅವರು ನಮ್ಮ ಕೇಂದ್ರ ಸರ್ಕಾರದಲ್ಲಿ BJPಯ ನೇತೃತ್ವದ ಒಂದು ಸರ್ಕಾರದಲ್ಲಿ ಇವತ್ತು ಅವರಿಗೆ ಸನ್ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಇವತ್ತು ಅವರಿಗೆ ಒಂದು ಉನ್ನತವಾದ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೃಹತ್ ಕೈಗಾರಿಕಾ ಸಚಿವರು, ಬಹುಶಃ ಬೃಹತ್ ಕೈಗಾರಿಕಾ ಸಚಿವರಾಗಿರೋದು ನಮ್ಮ ಜಿಲ್ಲೆಯ ಒಂದು ಪುಣ್ಯ ಅಂತ ಹೇಳಿದರೆ ಸುಳ್ಳು ಅಲ್ಲ. ಯಾಕಂದರೆ ತುಂಬ ದಿನದ ಕನಸು ಭದ್ರಾವತಿಯ VSIL, ಆ VSILಗೆ ಮರುಜನ್ಮ ಕೊಡೋದಕ್ಕಾಗಿಯೇ ಕುಮಾರಣ್ಣನ ಭಗವಂತ ಅಲ್ಲಿಗೆ ಕೂರಿಸಿರ್ಬೋದು ಅನ್ನೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಸಾವಿರಾರು ಜನ, ನೂರಾರು ಜನಕ್ಕೆ ಇಲ್ಲಿ ನಿರುದ್ಯೋಗಿಗಳಿಗೆ ಕೆಲಸ ಸಿಗ್ತಕ್ಕಂತಹ ಒಂದು ಕೆಲಸ, ಆ ನಿಟ್ಟಿನಲ್ಲಿ ಅವರು ಆಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದನ್ನು ನಾವೆಲ್ಲ ಮುಂದಿನ ದಿನದಲ್ಲಿ ನೋಡ್ತೀವಿ. ತುಂಬ ಜನಗಳಿಗೆ ಅದರಿಂದ ಒಂದು ಹೌದಪ್ಪ ಕುಮಾರಣ್ಣ ನಮಗೆ ಒಂದು ಅನ್ನ ಕೊಟ್ಟರು ಅನ್ನೋ ಒಂದು ಮನೋಭಾವನೆ ಖಂಡಿತ ಬರುತ್ತೆ. ಇದಕ್ಕೂ ಸಹ ನಾವು ಅಧಿವೇಶನದಲ್ಲಿ VSIL ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡ್ತಕ್ಕಂಥದ್ದನ್ನು ಯಾಕೆ ಮಾಡ್ತಾ ಇಲ್ಲ, ಬೇರೆ ಬೇರೆ ತೀರ್ಮಾನ ಎಲ್ಲವನ್ನೂ ತೆಗೆದುಕೊಳ್ಬೇಕು ನೀವು ಅಂಥೇಳಿ ನಾವು ಸರ್ಕಾರಕ್ಕೂ ಸಹ ಅಧಿವೇಶನದಲ್ಲೂ ಸಹ ಇದಕ್ಕೆ ಕುಮಾರಸ್ವಾಮಿಯವರು ನನ್ನ ಹತ್ರ ಹೋಗಿ ತಾವು ಯಾಕೆ ಕೇಳಬಾರ್ದು, ಕೇಳಬೇಕು, ನಿಮ್ಮ ಇದು ಜವಾಬ್ದಾರಿ, ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಇದು ಅಂಥೇಳಿ ಸರ್ಕಾರದ ಒಂದು ಗಮನವನ್ನು ಸಹ ನಾವು ಕಳೆದ ಮಾರ್ಚ್ ಅಧಿವೇಶನದಲ್ಲಿ ಗಮನವನ್ನು ಸೆಳೆದ್ವಿ. ಆದರೂ ಅವ್ರ ಗಮನ ಸೆಳೀತಾರೋ ಅವ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಕುಮಾರಣ್ಣ ಮಾತ್ರ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವ್ರು ಯಾವತ್ತು ಅಧಿಕಾರ ತಗೊಂಡ್ರು ಅವತ್ತೇ ಅವರು ಇದಕ್ಕೊಂದು ಮರುಜನ್ಮ ಕೊಡಲೇಬೇಕು VSILಗೆ ಅಂಥೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಸುದಿನ ತುಂಬ ಬೇಗ ನಮ್ಮ ಹತ್ರ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರಮುಖರು ನಮ್ಮ ಕರಿಯಮ್ಮನವರು, ನಮ್ಮ ಭೋಜೇಗೌಡರು ಸರು ಒಂದೆರಡೆರಡು ಮಾತಾಡಬೇಕಾಗತ್ತೆ, ತಮ್ಮ ಮಾತುಗಳನ್ನು ಕೇಳ್ತಾರೆ. ತಾವೆಲ್ಲರೂ ಬಹಳ ನಿರೀಕ್ಷೆಯಿಂದ ಇಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನೋಡೋದಕ್ಕೆ ಬಂದಿರತಕ್ಕಂಥ ಯುವಕರೇನಿದ್ದೀರಾ, ಶಾಂತತೆಯಿಂದ ಈ ಕಾರ್ಯಕ್ರಮವನ್ನು ತಾವು ನಡೆಸ್ಕೊಟ್ಟಿದ್ದೀರಾ. ಮುಗಿಯೋವರೆಗೂ ಅಷ್ಟೇ ಶಾಂತತೆಯನ್ನು ಕಾಪಾಡ್ಕೊಳ್ಳಿ. ಹೊರಗಡೆ ಇರ್ತಕ್ಕಂಥವ್ರಿಗೆ LED ವ್ಯವಸ್ಥೆ ಇದೆ, ಅಲ್ಲಿ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಾ. ಜೊತೆಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ಮಾಡಿಕೊಂಡು ಶಾಂತತೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡಿ. ಯಶಸ್ವಿಯಾದ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ತಾವೆಲ್ಲ ಕಾರ್ಯಕರ್ತರು ಏನು ಪಣ ತೊಟ್ಟು ಇವತ್ತನ್ನು ಯಶಸ್ವಿಯಾಗಿ ಮಾಡಿದ್ದೀರಾ, ತಮಗೆಲ್ರಿಗೂ ಚಿರಋಣಿಯಾಗಿರ್ತೀನಿ, ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲೆಕ್ಟ್ರಾನಿಕ್ ಮೀಡಿಯಾದವರು, ಮಾಧ್ಯಮದವರು ಎಲ್ಲರೂ ಇವತ್ತು ತಾವು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.